ಒಂದು ಸ್ಮಾಲ್ ರಿಕ್ವೆಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದವ್ರಿಗೆ, ಅಂದರೆ ಸ್ಪೆಷಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಲಿಂಕ್ಡ್ಇನ್ ಯಾವುದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಏನಪ್ಪಾ ಅಂದರೆ, ಒಂದು ಕಕಿಂದ ಅಂತ ಒಂದು ಇಂಡಿಯಾದಲ್ಲಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸಲ್ಲಿ ಏನಾಗಿದೆ, ಒಬ್ಬರು ಮಹಿಳೆ ಒಂದು ರೀಲ್ಸು ಎಲ್ಲ ಒಂದು ಕಡೆ ವಿಡಿಯೋ ನೋಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ದತ್ತೂರ ಅಂತ ಬರುತ್ತೆ, ಇದು ಪ್ಲಾಂಟು, ದತ್ತೂರ ಹೂಗಳು ಮತ್ತು ಆ ಹೂಗಳಿಗೆ ಆ ದಾಲನ್ನ, ಬೀಜಗಳನ್ನ ಸೇರಿಸಿ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಉಪಯೋಗ ಆಗುತ್ತೆ ಅಂತ ಅವರು ಸೇವನೆ ಮಾಡಿದ್ದಾರೆ. ಈ ದತ್ತೂರ ಅನ್ನೋದು ತುಂಬಾ ಒಂದು ಪಾಯ್ಸನಸ್. ಇದನ್ನ ಸೇವನೆ ಮಾಡಿದಾಗ ಏನಾಗುತ್ತೆ, ಇದೊಂದು ಪಾಯ್ಸನ್ ಆಗುತ್ತೆ. ಅವ್ರಿಗೆ ನೋಡಿ ಹಾರ್ಟ್ ರೇಟ್ ಹೆಚ್ಚಾಗುತ್ತೆ, ಮತ್ತೆ ಫೀವರ್ ಹೆಚ್ಚಾಗೋದು, ವಾಂತಿ, ಬೇದಿ, ಹಾರ್ಟ್ ರೇಟ್ ಹೆಚ್ಚಾಗುತ್ತೆ, ಹೆಲುಸಿನೇಷನ್ ಕೂಡ ಆಗುತ್ತೆ. ಈ ರೀತಿಯಾಗಿ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಆ ಒಂದು ಮಿಸ್ಲೀಡಿಂಗ್ ವಿಡಿಯೋನ ನೋಡಿ. ಸೊ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪಾ ಅಂದರೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಲಿಂಕ್ಡ್ಇನ್ ಮತ್ತು ಟ್ವಿಟರ್, ಆಲ್ ಇವ್ರಿಗೆಲ್ಲ ಒಂದು ಏನು ನನ್ನ ರಿಕ್ವೆಸ್ಟ್ ಅಂದರೆ, ಈ ಕ್ವಾಲಿಫೈಡ್ ಇದ್ದವ್ರಿಗೆ ಒಂದು ವೆರಿಫಿಕೇಶನ್ ಕೊಡಬೇಕು. ಸ್ಪೆಷಲಿ ನೋಡಿ, ಕಂಟೆಂಟ್ ಯಾರು ಮಾಡ್ತಾರೆ ರಿಲೇಟೆಡ್ ಮೆಡಿಕಲ್ ಮತ್ತು ಹೆಲ್ತು, ಬ್ಯೂಟಿ, ಫಿಟ್ನೆಸ್, ಜಿಮ್, ನ್ಯೂಟ್ರಿಷನ್, AI ರಿಲೇಟೆಡ್, ಸ್ಪೆಷಲಿ ಇನ್ನೊಂದಂದರೆ ಮನಿ ಇನ್ವೆಸ್ಟ್ಮೆಂಟ್, ಇಂಥ ಒಂದು ಎಲ್ಲ ಕ್ರಿಯೇಟರ್ಗೆ ಅವರು ಜೆನ್ಯೂನಾ ಇಲ್ಲ ಅಂತ ಅವರು ವೆರಿಫೈ ಮಾಡಬೇಕು. ಇದನ್ನು ಯಾವ ರೀತಿ ವೆರಿಫೈ ಮಾಡ್ಬೋದು ಅಂದರೆ, ಅವರು ಒಂದು ವೆರಿಫಿಕೇಶನ್ ಕಾಲಮ್ ಕೊಟ್ಟು ಅಲ್ಲಿ ಯಾರು ಯಾರು ಕ್ರಿಯೇಟರ್ ಇದ್ದಾರೆ ಅವ್ರ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಅದನ್ನ ವೆರಿಫೈ ಮಾಡಿ ಅವ್ರಿಗೆ ಅಪ್ರೂವ್ ಮಾಡಬೇಕು. ಈ ರೀತಿ ಮಾಡಿದ್ರೆ ಈ ರೀತಿ ಮಿಸ್ಲೀಡಿಂಗ್ ಕಂಟೆಂಟ್ ಅನ್ನ ನಾವು ತಡಿಬಹುದು. ಇಟ್ ಈಸ್ ಮೈ ಸ್ಮಾಲ್ ರಿಕ್ವೆಸ್ಟ್. ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ಏನ್ ಅನ್ಸುತ್ತೆ, ನಾನು ಹೇಳಿರುವ ಪಾಯಿಂಟ್ ನಿಮಗೆ ಜೆನ್ಯೂನ್ ಅನ್ಸುತ್ತೆ, ಯಾವ ರೀತಿ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗಾಗಿ ಇದು ರೀಚ್ ಆಗಬೇಕು, ಎಲ್ಲ ಇನ್ಸ್ಟಾ, ಯೂಟ್ಯೂಬ್, ಫೇಸ್ಬುಕ್ ಎಲ್ಲರಿಗೂ ರೀಚ್ ಆಗುವವರೆಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.